ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ದಯಾನಂದ್ ಕುಮಾರ್. ನಾನಿಂದು ಸುಲಭವಾಗಿ ಇಂಗ್ಲಿಷ್ ಮಾತಾಡೋದಕ್ಕೆ ಉಪಯೋಗಿಸುವಂಥ ವಿಧಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇಂಗ್ಲಿಷ್ ಮಾತಾಡೋದು ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಅದರಲ್ಲೂ 80-90ರ ದಶಕದಲ್ಲಿ ಹುಟ್ಟಿದವರಂತರಿಗಂತೂ ಇಂಗ್ಲಿಷ್ ಮೇಲೆ ತುಂಬ ವ್ಯಾಮೋಹ. ಇಂಗ್ಲಿಷ್ನಲ್ಲಿ ಮಾತಾಡೋದೇ ಅವರ ಜೀವನದ ಸಾಧನೆ ಅಂತ ಅವ್ರು ಭಾವಿಸಿದ್ರು. ತುಂಬ ಪ್ರಯತ್ನ ಪಡ್ತಿದ್ರು. ಈಗಿನಂತೆ ಆಗ ಟೆಕ್ನಾಲಜಿ ಮುಂದುವರೆದಿರಲಿಲ್ಲ. ನಮಗೆ ಪಾಠ ಮಾಡ್ತಿದ್ದಂಥ ಶಿಕ್ಷಕರು ಇಂಗ್ಲೀಷಲ್ಲಿ ಪಾಠ ಮಾಡ್ತಿದ್ರು, ಆದರೆ ಅವರು ಮಾತಾಡುವಷ್ಟು ಹೆಚ್ಚಾಗಿ ಕಲ್ತಿರಲಿಲ್ಲ. ಮತ್ತೆ ನಮಗೆ ಕಲಿಸ್ತಾರೆ. ಆದರೂ ಕೆಲವರು ಕಷ್ಟಪಟ್ಟು ಇಂಗ್ಲೀಷ್ ಮಾತಾಡೋದು ಕಲ್ತ್ಕೊಂಡ್ರು. ಭಾಳಷ್ಟು ಜನ ಇಂಗ್ಲೀಷ್ ಮಾತಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟು ಯಾವ್ಯಾವ ಆದಂತಹ ಅವಕಾಶಗಳಿದಾವೋ ಎಲ್ಲವನ್ನು ಪ್ರಯತ್ನಿಸಿ ಕಡೆಗೆ ಅದೇ ಇಂಗ್ಲೀಷಲ್ಲಿ ಹೇಳ್ತಾರಲ್ವ, ಇಟ್ ಈಸ್ ನಾಟ್ ಕಪ್ ಆಫ್ ಮೈ ಕೇಕ್ ಅಂತ, ಆ ರೀತಿಯಾಗಿ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು. ಆದರೂ ಅವ್ರ ಮನಸ್ಸಿನಲ್ಲಿ ಈಗಲೂ ಇಂಗ್ಲೀಷ್ ಕಲಿಬೇಕು ಅನ್ನುವಂಥ ಆಸಕ್ತಿ ಕಡಿಮೆ ಆಗಿಲ್ಲ. ಅಂಥವರಿಗಾಗಿ ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ಸ್ನೇಹಿತರೆ, ಇಂಗ್ಲೀಷ್ ಅಂತಂದರೆ ಜ್ಞಾಪಕಕ್ಕೆ ಬರುವಂಥವು ಈ ತಲೆಬುಡ ಇಲ್ಲದಂತಹ ಈ ಗ್ರಾಮರು, ಉಚ್ಚಾರಣೆ ಮಾಡೋಕ್ಕೆ ಆಗದೆ ಇರುವಂತಹ ದೊಡ್ಡ ದೊಡ್ಡ ಪದಗಳು, ಮತ್ತು ಹೇಗೇಗೋ ಬರೆಯುವಂಥ ವಾಕ್ಯಗಳು ತಲೆ ಚಿಟ್ಟಿಡಿದು ಹೋಗುತ್ತೆ. ಆದರೆ ಇಲ್ಲಿ ಅದು ಯಾವುದರ ತಲೆನೋವು ಇಲ್ಲದೆ ಒಂದು ಹೊಸ ದೃಷ್ಟಿಕೋನದಲ್ಲಿ, ಹೊಸ ವಿಧಾನದಲ್ಲಿ ಸುಲಭವಾಗಿ ಇಂಗ್ಲೀಷ್ ಮಾತಾಡುವಂಥ ವಿಧಾನಗಳನ್ನ ನೋಡೋಣ. ಅದು ಹೇಗೆ ಅಂದರೆ ಕಲಿಕಾ ಮನೋವಿಜ್ಞಾನ ಅಂತ. ಅಂದರೆ ನಾವು ಯಾವುದೇ ಒಂದು ಹೊಸ ಭಾಷೆ ಕಲಿಬೇಕು ಅಂದಾಗ ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ನಮ್ಮ ಮೆದುಳು ಯಾವ ರೀತಿಯಾಗಿ ಅದಕ್ಕೆ ಸ್ಪಂದಿಸುತ್ತವೆ ಅಂತ ಇದರಲ್ಲಿ ತಿಳಿಸ್ಕೊಡುವಂಥದ್ದು. ಈ ವಿಡಿಯೋದಲ್ಲಿ ಆ ರೀತಿಯಾಗಿ ಮನೋವಿಜ್ಞಾನದ ಮುಖಾಂತರವಾಗಿ ಇಂಗ್ಲೀಷ್ ಕಲಿಯುವಂತಹ 2 ವಿಧಾನಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅವು ಯಾವ್ಯಾವು ಅಂದರೆ ಸಕ್ರಿಯ ಕಲಿಕಾ ವಿಧಾನ ಮತ್ತು ನಿಷ್ಕ್ರಿಯ ಕಲಿಕಾ ವಿಧಾನ. ಅದೇ ಇಂಗ್ಲೀಷ್ನಲ್ಲಿ ಆಕ್ಟಿವ್ ಲರ್ನಿಂಗ್ ಮೆಥಡ್ ಮತ್ತು ಪ್ಯಾಸಿವ್ ಲರ್ನಿಂಗ್ ಮೆಥಡ್ ಅಂತ. ಮೊದಲನೇದಾಗಿ ಸಕ್ರಿಯ ಕಲಿಕಾ ವಿಧಾನ. ಸಕ್ರಿಯ ಕಲಿಕಾ ವಿಧಾನ ಅಂದರೆ ಏನು ಅಂದರೆ, ಸ್ನೇಹಿತರೆ, ನಮಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರಲ್ಲ, ಆದರೆ ಅದು ಬಿಟ್ಟು ಇಂಗ್ಲೀಷ್ ಓದೋದಕ್ಕೆ, ಬರೆಯೋದಕ್ಕೆ, ಅಲ್ಲದೆ ಎಕ್ಸಾಮಲ್ಲಿ ನಾವು ಚೆನ್ನಾಗಿ ಮಾಡಿ 60-70 ಮಾರ್ಕ್ಸ್ ತೆಗೆದುಕೊಳ್ಳೋಂಥ ಶಕ್ತಿ ಇತ್ತು ನಮಗೆ. ಅಂದರೆ ನಮ್ಗೆ ಇಂಗ್ಲೀಷ್ ಬರ್ತಿತ್ತು. ಈ ವಿಧಾನದಲ್ಲಿ ನಮಗೆ ಏನು ಇಂಗ್ಲೀಷ್ ಬರುತ್ತೋ ಅದನ್ನು ನಮ್ಮ ದಿನನಿತ್ಯದ ಮಾತುಕತೆಯಲ್ಲಿ ಒಂದೊಂದು ಪದ ಉಪಯೋಗಿಸೋದು, ಇಲ್ಲ ಸಣ್ಣ ಪುಟ್ಟ ವಾಕ್ಯಗಳನ್ನು ಉಪಯೋಗಿಸೋದ್ರ ಮುಖಾಂತರವಾಗಿ ನಾವಿಲ್ಲಿ ಇಂಗ್ಲೀಷ್ ಕಲಿಯೋದಕ್ಕೆ ಪ್ರಯತ್ನ ಪಡುವಂಥದ್ದು. ಇಲ್ಲಿ ನಾವು ತಪ್ಪಾಗತ್ತಾ ಸರಿಯಾಗತ್ತಾ ಅನ್ನೋದ್ರ ಯೋಚನೆ ಬಿಟ್ಟು ಮೊದಲು ಮಾತಾಡಬೇಕು ಅನ್ನೋವಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ಅದಾದ ನಂತರ ನಾವು ಯಾವುದೋ ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಆಫೀಸರ್ಸು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾರೆ. ಆ ಮಾತಾಡಿದಂಥ ಇಂಗ್ಲೀಷನ್ನು ನಮ್ಮ ಮಾತುಕತೆಯಲ್ಲಿ ಯಾವ ರೀತಿ ನಾವು ಬಳಸಬೇಕು ಅಂತ ನಮ್ಮ ಸ್ನೇಹಿತರ ಹತ್ರ ಹಂಚ್ಕೊಂಡು ಅದನ್ನು ಮತ್ತೆ ನಮ್ಮ ಮಾತುಕತೆಯಲ್ಲಿ ಬಳಸ್ಕೊಳ್ಳುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮಾತುಕತೆಯಲ್ಲಿ ಇಂಗ್ಲೀಷ್ನ ಬಳಕೆ ಹೆಚ್ಚಾಗುತ್ತೆ. ಇಂಗ್ಲೀಷಿನ ಬಳಕೆ ಹೆಚ್ಚಾದಷ್ಟು ಏನಾಗುತ್ತೆ, ನಮ್ಮಲ್ಲಿರೋಂಥ ಸ್ವಲ್ಪ ಭಯ ಇದೆಯಲ್ಲ, ನಮ್ಮ ಇಂಗ್ಲೀಷ್ ಮಾತಾಡೋದಕ್ಕಾಗೋದಿಲ್ಲ ಅಂತ, ಆ ಭಯದಿಂದ ನಾವು ಮುಕ್ತಗೊಳ್ತೀವಿ. ಈ ವಿಧಾನ ತುಂಬ ಪ್ರಭಾವಶಾಲಿ. ಮೊದಲು ಏನಾಗುತ್ತೆ, ಈ ವಿಧಾನದ ನಾವು ಶುರು ಮಾಡೋದಕ್ಕೆ ನಮಗೆ ಹಿಂಜರಿಕೆ ಇರುತ್ತೆ. ನಾವೇನು ತಪ್ಪು ಮಾತಾಡ್ಬಿಡ್ತೀವೋ, ಗ್ರಾಮರ್ ಮಿಸ್ಟೇಕ್ ಆಗ್ಬಿಡುತ್ತೋ, ಜನ ಏನು ತಿಳ್ಕೊಂಬಿಡ್ತಾರೆ ಅಂತ ನಮ್ಮ ಹಿಂಜರಿಕೆ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಭಯನೂ ಇರುತ್ತೆ, ಅಯ್ಯೋ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ. ಆದರೆ ನೀವು ಹಂತವಾಗಿ ಮಾತಾಡ್ತಾ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಮೆದುಳಲ್ಲಿ ಒಂದು ರೀತಿಯಾದಂತಹ ನಿಮ್ಮ ಮೇಲೆ ಒತ್ತಡ ಬೀಳುತ್ತೆ. ಮೊದಲು ಯಾವುದೇ ಹೊಸ ಕೆಲಸ ಮಾಡಬೇಕು ಅಂದಾಗ ಅದು ಒತ್ತಡ ಇದ್ದೇ ಇರುತ್ತೆ. ಆದರೆ ಒಂದು ಹೇಳ್ತೀನಿ ನೋಡಿ, ನಿಮ್ಮ ಮೆದುಳು ಆ ಒತ್ತಡದ ಜೊತೆಯಲ್ಲಿ ಸ್ಪರ್ಧಿಸಿ ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇಲ್ಲೊಂದು ಉದಾಹರಣೆ ಹೇಳ್ತೀನಿ ನೋಡಿ. ನಾವು ಎಕ್ಸಾಮ್ ಇದೆ ಅಂದಾಗ ಮಾತ್ರನೇ 10-15 ದಿನಗಳ ಮಾತ್ರನೇ ಓದ್ತಿದ್ರಿ. ವರ್ಷ ಪೂರ್ತಿಯಾಗಿ ನಾವು ಓದ್ತಿರ್ಲಿಲ್ಲ. ಇಲ್ಲಿ 10-15 ದಿನಗಳಲ್ಲಿ ನಮ್ಮ ಮೆದುಳಿನ ಮೇಲೆ ತುಂಬ ಒತ್ತಡ ಆಗ್ತಾ ಇದ್ದಿದ್ದರಿಂದ ಅದು ಹೆಚ್ಚಾಗಿ ನಮಗೆ ಸಕ್ರಿಯತೆಯನ್ನು ತೋರಿಸಿ
ಎಲ್ಲ ಪ್ರಶ್ನೆ ಉತ್ತರಗಳನ್ನು ಕಲ್ತ್ಕೊಂಡು ನಾವು ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೂ ನಮಗೆ ಸಹಾಯ ಮಾಡ್ತಿತ್ತು. ಅದೇ ರೀತಿಯಾಗಿ ಇಲ್ಲೂ ಕೂಡ ನಮ್ಗೆ ಯಾವಾಗ ನಾವು ಒತ್ತಡ ಆಗ್ತೀವೋ ಅದು ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಬೇಕಾದಂಥ ಪದಗಳನ್ನ ಬೇಕಾದ ಟೈಮಲ್ಲಿ ಕೊಡುತ್ತೆ ಮತ್ತು ವಾಕ್ಯ ರಚನೆಯಲ್ಲೂ ನಮಗೆ ಸಹಾಯ ಮಾಡಿ ನಮ್ಗೆ ಮೊದಲನೇ ಬಾರಿ ಅಕಸ್ಮಾತ್ ತಪ್ಪಾಯಿತು ಅಂದರೆ ಎರಡನೇ ಬಾರಿ ಅದೇ ಕರೆಕ್ಟ್ ಮಾಡಿ ನಮಗೆ ಸಹಾಯ ಮಾಡುತ್ತೆ. ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾವು ಹೊಸದಾಗಿ ಜಿಮ್ಗೆ ಹೋಗ್ತೀವಿ. ಮೊದಲೊಂದು 2-3 ದಿನ ಏನಾಗುತ್ತೆ, ನಮ್ಮ ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ. ನಾವು ಮಾಡಿದಾಗೆಲ್ಲ ಮೈಕೈ ನೋವು ಆಗ್ತಾ ಇರುತ್ತೆ. ಆದರೆ ಒಂದು ಕೆಲವು ದಿನ ನೀವು ಮುಂದುವರಿಸಿದ್ದೆ ಆದರೆ ಅದೇನಾಗುತ್ತೆ, ಮೈಕೈ ನೋವು ಕಡಿಮೆ ಆಗಿ ನಾವು ಮಾಡೋ ನಮ್ಮ ಸ್ನಾಯುಗಳಿಗೆ ಬಲ ಬರುತ್ತೆ, ನಮ್ಮ ಸ್ನಾಯುಗಳು ಬಲಿಷ್ಠಗೊಳ್ತವೆ. ಅದು ನಮಗೆ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ತೂಕ ಎತ್ತೋದಕ್ಕೆ ನಮಗೆ ಸಹಾಯ ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ಮೊದಲಾಗಿ ನಮ್ಮ ಮೆದುಳಿನ ಮೇಲೆ ಒತ್ತಡ ಇರುತ್ತೆ. ನೀವು ಯಾವಾಗ ನೀವು ಮಾತಾಡೋದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋ ಆ ಒತ್ತಡ ಕಡಿಮೆ ಆಗಿ ನಾವು ಇನ್ನೂ ಹೆಚ್ಚು ಹೆಚ್ಚು ಮಾತಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಇಲ್ಲಿ ಇನ್ನೂ ಒಂದು ವಿಷಯ ಹೇಳ್ತೇನೆ. ನಾವು ಯಾವಾಗ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ನಮ್ಮ ಮನಸ್ಸು ಕೂಡ ಎಲ್ಲೋ ಒಂದು ಕಡೆ ತೃಪ್ತಿ ಹೊಂದುತ್ತೆ. ಇಷ್ಟು ದಿನ ನಮ್ಮ ಹತ್ರ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ, ಈಗ ಇಷ್ಟೋ ಮಾತಾಡ್ತಿದ್ದೀನಿ ಅನ್ನೋಂಥ ಒಂದು ನೆಮ್ಮದಿ ಸಿಕ್ಕಾಗ ನಮ್ಮ ಮನಸ್ಸು ಕೂಡ ಇನ್ನೂ ಹೆಚ್ಚು ಹೆಚ್ಚು ಮಾತಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ಇಂಗ್ಲೀಷ್ ಕಲ್ತ್ಕೊಂತೀವಿ. ಇನ್ನು ಎರಡನೇ ವಿಧಾನಕ್ಕೆ ಬಂದಾಗ ನಿಷ್ಕ್ರಿಯ ಕಲಿಕಾ ವಿಧಾನ ಅಂತ. ಈ ನಿಷ್ಕ್ರಿಯ ಕಲಿಕಾ ವಿಧಾನದಲ್ಲಿ ಹೇಗೆ ಅಂದರೆ, ಇಲ್ಲಿ ನಾವು ನಿಷ್ಕ್ರಿಯತೆಯಿಂದ ಇರೋದಿಲ್ಲ, ಆದರೆ ಕ್ರಿಯಾಶೀಲತೆ ಕಡಿಮೆ ಇರುತ್ತೆ, ನಾವು ಕಲಿಯೋಕೆ ಮಾತ್ರ ಮುಂದುವರಿತಾ ಇರುತ್ತೆ. ಇಲ್ಲಿ ನಾವು ಹೇಗೆ ಕಲಿತೀವಿ ಅಂದರೆ, ಪುಸ್ತಕಗಳನ್ನ ಓದೋದ್ ಮುಖಾಂತರವಾಗಲಿ, ಇಲ್ಲ ನಾವು ಬರೆಯೋ ಮುಖಾಂತರವಾಗಲಿ, ಯಾವುದೇ ಇಂಗ್ಲೀಷ್ ಮೂವಿ ನೋಡೋ ಮುಖಾಂತರವಾಗಲಿ, ಮತ್ತು ಕಾಮೆಂಟರಿಗಳನ್ನ ಕೇಳಿಸ್ಕೊಳ್ಳೋ ಮುಖಾಂತರವಾಗಿ ಇಲ್ಲಿ ಕಲಿತಾ ಇರ್ತೀವಿ. ಸಾಮಾನ್ಯವಾಗಿ ನಾವೆಲ್ಲ ಇದೇ ವಿಧಾನನೇ ತುಂಬಾ ಇಷ್ಟಪಟ್ಟಿದ್ವಿ, ಈಗಲೂ ಕೂಡ ನಾವು ಅದನ್ನೇ ಮಾಡ್ತಿದ್ದೀವಿ. ಇಲ್ಲೇನಾಗುತ್ತೆ ಅಂದರೆ, ನಾವು ಇಂಗ್ಲೀಷ್ ಮಾತಾಡುವಂಥ ಪ್ರಯತ್ನ ಮಾತ್ರ ಮಾಡೋದಿಲ್ಲ. ಯಾವಾಗ ನಾವು ಇಂಗ್ಲೀಷ್ ಮಾತಾಡೋದು ಪ್ರಯತ್ನ ಪಡೋದಿಲ್ವೋ ನಮ್ಮ ಮೆದುಳಿನ ಮೇಲೆ ಒತ್ತಡ ಅನ್ನೋದಿರೋದಿಲ್ಲ. ಮೆದುಳಿನ ಮೇಲೆ ಒತ್ತಡ ಇಲ್ಲದೆ ಇರೋದ್ರಿಂದ ನಮ್ಮ ಮೆದುಳು ಚಾಕಚಕ್ಯತೆಯಿಂದ ನಾವು ಏನೇನು ಆಕ್ಟಿವಿಟೀಸ್ ಮಾಡ್ತೀವೋ ಅದರ ಮುಖಾಂತರವಾಗಿ ಇಂಗ್ಲೀಷನ್ನು ಶೇಖರಣೆ ಮಾಡಿ ಇಟ್ಕೊಂಡ್ಬಿಡುತ್ತೆ. ಪೂರ್ತಿಯಾಗಿ ನಮ್ಮ ತಲೆಯಲ್ಲಿ ಆ ಇಂಗ್ಲೀಷ್ ಅನ್ನೋಂಥದ್ದು ಶೇಖರಣೆ ಮಾಡುತ್ತೆ. ನಮ್ಗೆ ಇಂಗ್ಲೀಷ್ ಕಲಿಬೇಕು ಅಂತ ಹಂಬಲ ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ, ಯಾರೇ ಯಾವುದೇ ವಿಡಿಯೋ ಹೇಳಿ, ಇಲ್ಲ ಯಾವುದೋ ಆರ್ಟಿಕಲ್ ಹೇಳಿ, ನಾವೆಲ್ಲ ಓದ್ತಿದ್ದೀವಲ್ಲ ಅದನ್ನೆಲ್ಲ ನಮಗೆ ತಲೆಯಲ್ಲಿ ಹಾಗೆ ಇಟ್ಕೊಳ್ಳುತ್ತೆ. ಇದು ಹೇಗೆ ಅಂದರೆ, ನಾವೊಂದು ಇಂಗ್ಲೀಷ್ ಪಿಕ್ಚರ್ ನೋಡ್ತೀವಿ. ಇಂಗ್ಲೀಷ್ ಪಿಕ್ಚರ್ ಮಾಡಿ 1.5 ಅವರ್ ಇರುತ್ತೆ, ನೋಡಿ ಮುಗಿಸ್ಬಿಟ್ಟು ಖುಷಿ ಪಡ್ತೀವಿ. ಆದರೆ ನಮ್ಮ ಮೆದುಳು ಹಾಗೆ ಮಾಡೋದಿಲ್ಲ. ಆ ಇಂಗ್ಲೀಷ್ ಮೂವಿನಲ್ಲಿ ಬಂದಂಥ ಕಷ್ಟವಾದ ಪದಗಳನ್ನ ನೋಡುತ್ತೆ, ಆ ಸೆಂಟೆನ್ಸ್ ಫಾರ್ಮೇಷನ್ ಯಾವ ರೀತಿಯನ್ನು ಇರುತ್ತೆ ನೋಡುತ್ತೆ, ಆ ಪ್ರಸಂಗಗಳೆಲ್ಲ ತಲೆಯಲ್ಲಿ ಇಟ್ಕೊಳ್ಳುತ್ತೆ. ಮತ್ತೆ ನಾವು ಯಾರಿಗಾದ್ರೂ ಹೇಳ್ಬೇಕು ಅಂದಾಗ ಅದು ಇಂಗ್ಲೀಷಲ್ಲೇ ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ. ಇದು ಹೇಗೆ ಅಂದರೆ, ಒಂದು ಮಗು ತನ್ನ ಮಾತೃಭಾಷೆಯನ್ನು ಹೇಗೆ ಕಲ್ತ್ಕೊಳ್ಳುತ್ತೆ ಅಂತ. ಮಗುಗೆ 1 ವರ್ಷ 2 ವರ್ಷ ಇದ್ದಾಗ ಮಗುಗೆ ಮಾತಾಡೋದಕ್ಕೆ ಬರೋದಿಲ್ಲ, ಮತ್ತೆ ಅದು ಅರ್ಥ ಮಾಡ್ಕೊಳ್ಳೋವಂಥ ಎಬಿಲಿಟಿನೂ ಇರೋದಿಲ್ಲ. ಆದರೆ ನಾವು ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡು ಆ ಮೆದುಳಲ್ಲಿ ಹಾಗೆ ಶೇಖರಣೆ ಆಗ್ತಿರುತ್ತೆ. ನಾವು ಇಂಗ್ಲೀಷಲ್ಲಿ ಕನ್ನಡ ಮಾತಾಡಿದ್ರೆ ಆ ಮಗು ಕನ್ನಡ ಕಲಿಯುತ್ತೆ, ತೆಲುಗು ಮಾತಾಡಿದ್ರೆ ತೆಲುಗು ಕಲಿಯುತ್ತೆ, ತಮಿಳ್ ಮಾತಾಡಿದ್ರೆ ತಮಿಳ್ ಕಲಿಯುತ್ತೆ. ಆದರೆ ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಕೂಡ ಅದು ಇಂಗ್ಲೀಷ್ ಕೂಡ ಕಲ್ತ್ಕೊಳ್ಳುತ್ತೆ. ಕಲಿತಾ ಅದೇನು ಮಾಡುತ್ತೆ, ದೊಡ್ಡದಾಗ್ತಾ ಅದು ಕಲ್ತಿರೋದನ್ನ ಮಾತಾಡೋದಕ್ಕೆ ಪ್ರಯತ್ನ ಪಡುತ್ತೆ. ನೀವು ನೋಡಿರ್ಬೇಕು, ಮಗು ಕೆಲವು ಬಾರಿ ಕೆಟ್ಟ ಮಾತನ್ನಾಗುತ್ತೆ, ಅದು ಕೆಟ್ಟದ್ಯಾವುದು ಒಳ್ಳೇದ್ಯಾವುದು ಅಂತ ಕೂಡ ಗೊತ್ತಿಲ್ಲ, ಆದರೆ ಅದೆಲ್ಲೋ ಕೇಳಿರುತ್ತೆ, ಅದು ತಲೆಯಲ್ಲಿ ಹಾಗೆ ಶೇಖರಣೆ ಆಗಿರುತ್ತೆ, ಅದನ್ನ ಎಲ್ಲ ಒಂದ್ ಕಡೆ ಅದು ಹೇಳ್ಬಿಡುತ್ತೆ. ಸೊ ಈ ರೀತಿ ಆಗಿರುತ್ತೆ. ಈ ರೀತಿ ಆಗಿದ್ದು ನಮ್ಮ ಕಲಿಕೆನೂ ಅದೇ ರೀತಿ ಆಗುತ್ತೆ. ನಾವು ಕೇಳಿಸ್ಕೊಂಡಾಗ ಏನ್ ಮಾಡುತ್ತೆ, ನಮ್ಮ ಮೆದುಳು ಅದನ್ನೆಲ್ಲ ಗ್ರಹಿಕೆ ಮಾಡ್ಕೊಂಡು ಎತ್ಕೊಳ್ಳುತ್ತೆ. ಇದು ಎರಡನೇ ವಿಧಾನ. ಈಗ ನೀವು ಕೇಳ್ಬೋದು, ಈ 2 ವಿಧಾನದಲ್ಲಿ ಯಾವ್ದು ಸರಿ ಅಂತ. ಸ್ನೇಹಿತರೆ, 2 ವಿಧಾನ ಕೂಡ ಒಳ್ಳೇದೇ ನಮ್ಗೆ. ಯಾಕೆಂದ್ರೆ ನಾವು ಮೊದಲನೇ ಸಕ್ರಿಯ ಕಲಿಕಾ ವಿಧಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಮೆದುಳಿನ ಮೇಲೆ ಒತ್ತಡ ಇರೋದ್ರಿಂದ ನಾವು ಪ್ರಯತ್ನ ಜಾಸ್ತಿ ಪಟ್ಟಿರೋದ್ರಿಂದ ನಾವು ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮಗೆ ಆತ್ಮವಿಶ್ವಾಸ, ನಮ್ಮಲ್ಲಿರುವ ಕೊರತೆ ಅನ್ನೋದೇನೋದು ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತೆ. ಅದೇ ಅಲ್ಲದೆ ನಾವು ಪ್ರತಿನಿತ್ಯವಾಗಿ ಇಂಗ್ಲಿಷ್ ಅಷ್ಟೋ ಉಪಯೋಗಿಸುವಂತಹ ನಮಗೆ ಸಹಾಯ ಮಾಡುತ್ತೆ. ಅದೇ ರೀತಿಯಾಗಿ ನಮ್ಮ ನಿಷ್ಕ್ರಿಯ ಕಲಿಕೆ ಏನ್ ಮಾಡುತ್ತೆ ಅಂತಂದ್ರೆ, ನಿಷ್ಕ್ರಿಯ ಕಲಿಕೆ ನಮ್ಮ ಮೆದುಳಿನ ಮೇಲೆ ಯಾವುದೇ ರೀತಿ ಒತ್ತಡ ಹಾಕೋದಿಲ್ಲ. ಒತ್ತಡ ಹಾಕ್ದೇನೆ ನಾವು ಏನೇನು ಕಲಿಯೋದಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲಾನು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ಅದು ಮತ್ತೆ ಇದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ನಮ್ಮ ಜ್ಞಾಪಕ ಶಕ್ತಿಯನ್ನ ವೃದ್ಧಿಸುತ್ತೆ. ಇದು ಇವೆರಡು ಯಾವ ರೀತಿ ಅಂತಂದ್ರೆ,
ಒಂದು ನಮ್ಮ ದೇಹಕ್ಕೆ ವ್ಯಾಯಾಮದ ರೀತಿಯಾಗಿ, ಇನ್ನೊಂದು ನಮ್ಮ ದೇಹಕ್ಕೆ ಪೋಷಕಾಂಶಗಳು. ಸಕ್ರಿಯ ಕಲಿಕಾ ವಿಧಾನ ನಮ್ಮ ದೇಹಕ್ಕೆ ವ್ಯಾಯಾಮ ಮಾಡೋ ರೀತಿಯಾಗಿ, ವ್ಯಾಯಾಮ ಮಾಡಿ ನಮ್ಮಲ್ಲಿ ಶಕ್ತಿಯನ್ನು ತುಂಬಿದ್ರೆ, ಈ ನಿಷ್ಕ್ರಿಯ ಕಲಿಕಾ ವಿಧಾನ ಏನ್ ಮಾಡುತ್ತೆ, ನಮಗೆ ಪೋಷಕಾಂಶಗಳನ್ನ ಕೊಡುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ದೇಹಕ್ಕೆ ಸಕ್ರಿಯ ಕಲಿಕೆಯ ವಿಧಾನ ಬೇಕಾಗುತ್ತೆ, ನಮಗೆ ವ್ಯಾಯಾಮ ಮಾಡುವಂಥದ್ದು, ಮತ್ತೆ ನಿಷ್ಕ್ರಿಯ ಕಲಿಕೆ ನಮಗೆ ಪೋಷಕಾಂಶಗಳು ಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಭಾಷೆಯ ಕಲಿಕಾ ಪ್ರಯಾಣ ಸರಾಗವಾಗಿ ಸಾಗಬೇಕು ಅಂದ್ರೆ ನಮಗೆ ಸಕ್ರಿಯ ವಿಧಾನನೂ ಬೇಕು ಮತ್ತು ನಿಷ್ಕ್ರಿಯ ವಿಧಾನನೂ ಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವಿಲ್ಲಿ ಪ್ರಯತ್ನ ಪಡೋದಕ್ಕೆ ಶುರು ಮಾಡಬೇಕು. ಇವತ್ತೇ ಪ್ರಯತ್ನ ಪಡೋದಕ್ಕೆ ಶುರು ಮಾಡಿದ್ರೆ ಹಂತ ಹಂತವಾಗಿ ನಾವು ಕಲಿಯೋದಕ್ಕಾಗುತ್ತೆ. ನಾವು ಕಲಿದೇನೆ ಇಲ್ಲ ಇದ್ರಲ್ಲಿ ಕಲಿಯೋದಕ್ಕಾಗಲ್ಲ, ಇಂಗ್ಲಿಷ್ ನಮಗೆ ಕಲಿಯೋದಕ್ಕೆ ಆಗದೇ ಇಲ್ಲ ಅಂತ ನಾವು ಅನ್ಕೊಂಡ್ಬಿಟ್ರೆ ಜೀವನದಲ್ಲಿ ಖಂಡಿತ ಕಲಿಯೋದಕ್ಕಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂಥ ವಿಡಿಯೋಗಳಿಗೋಸ್ಕರವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.